ನಮಸ್ತೆ ಕರ್ನಾಟಕ, ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಮ್ಮ ಬ್ಯಾಂಡ್ ಸೀರೀಸಲ್ಲಿ ಅಂದರೆ ನಮ್ಮ ರೆಸಿಸ್ಟೆನ್ಸ್ ಬ್ಯಾಂಡ್ ಸೀರೀಸಲ್ಲಿ ಇವತ್ತು ನಾವು ನಮ್ಮ ಶೋಲ್ಡರ್ ಹೇಗೆ ಟ್ರೈನ್ ಮಾಡೋದು ಅಂತ ನೋಡುವ. ಸೊ ಕೀಪ್ ವಾಚಿಂಗ್. ಸೊ ಗೈಸ್, ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಅವರು ಶೋಲ್ಡರ್ ಟ್ರೈನ್ ಮಾಡಬೇಕಿದ್ರೆ ಅವರು ಅವರ ರೇರ್ ಡೆಲ್ಟನ್ನು ಜಾಸ್ತಿ ಟ್ರೈನ್ ಮಾಡೋದಿಲ್ಲ. ಬಿಕಾಸ್ ಆಫ್ ವಿಚ್ ನಮ್ಮ ಶೋಲ್ಡರ್ನ 3D ಸ್ಟ್ರಕ್ಚರ್ ಯಾವತ್ತೂ ಚೆನ್ನಾಗಿ ಕಾಣಲ್ಲ. ಸೊ ಮೆನಿ ಪೀಪಲ್ ಹ್ಯಾವ್ ದಿಸ್ ಕನ್ಸರ್ನ್. ಸೊ ಯೂಶ್ವಲಿ ನಾವು ನಮ್ಮ ಶೋಲ್ಡರ್ನ 3 ಹೆಡ್ ಅಂದರೆ ಆ್ಯಂಟೀರಿಯರ್, ಲೇಟ್ರಲ್ ಮತ್ತು ನಮ್ಮ ಪೋಸ್ಟೀರಿಯರ್ ಮೂರು ಹೆಡ್ಡನ್ನು ಚೆನ್ನಾಗಿ ಟ್ರೈನ್ ಮಾಡಬೇಕಾಗತ್ತೆ. ಸೊ ನಮ್ಮ ಇವತ್ತಿನ ವರ್ಕೌಟಲ್ಲಿ ನಾವು ರೆಸಿಸ್ಟೆನ್ಸ್ ಬ್ಯಾಂಡ್ ಯೂಸ್ ಮಾಡಿಕೊಂಡು ನಮ್ಮ ಶೋಲ್ಡರ್ನ 3 ಹೆಡ್ಸನ್ನು ಹೇಗೆ ಟ್ರೈನ್ ಮಾಡ್ಬೋದು ಅಂತ ನೋಡುವ. ಸೊ ಗೈಸ್, ನಮ್ಮ ಫಸ್ಟ್ ವರ್ಕೌಟ್ ಸೈಡ್ ಲೇಟ್ರಲ್ ರೇಸಸ್. ಸೈಡ್ ಲೇಟ್ರಲ್ ರೇಸಸ್ ನಮ್ಮ ಮೀಡಿಯಲ್ ಹೆಡ್ ಅಂದರೆ ನಮ್ಮ ಲೇಟ್ರಲ್ ಹೆಡ್ ಆಫ್ ದ ಶೋಲ್ಡರ್ನ ಟ್ರೈನ್ ಮಾಡುತ್ತೆ. ಹೇಗೆ ಮಾಡೋದು ಅಂತ ನೋಡಿ. ಕಾಲಲ್ಲಿ ರೆಸಿಸ್ಟೆನ್ಸ್ ಬ್ಯಾಂಡ್ನ ಈ ಥರ ಸಿಕ್ಕೊಳ್ಳಿ, ಗ್ರಿಪ್ಪನ್ನು ಟೈಟಾಗಿ ಇಟ್ಕೊಳ್ಳಿ. ಈಗ ರೆಸಿಸ್ಟೆನ್ಸ್ ಬ್ಯಾಂಡ್ ನೀವು ಎಷ್ಟು ರೆಸಿಸ್ಟೆನ್ಸ್ ಬೇಕಾದರೆ ಇನ್ಕ್ರೀಸ್ ಮಾಡ್ಬೋದು. ಬೈ ಕಾಲು ವೈಡ್ ಇಟ್ಕೊಂಡ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಹತ್ತಿರ ಇಟ್ಕೊಂಡ್ರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಸೊ ಯು ಗೋ ಸ್ಲೋಲಿ. ಸೊ ಈಗ ಬಿಕಾಸ್ ಆಫ್ ದ ರೆಸಿಸ್ಟೆನ್ಸ್ ಬ್ಯಾಂಡ್ ನಾವೇನು ಮಾಡಬೇಕಂದ್ರೆ ಇದನ್ನು ಯಾವತ್ತೂ ಮಾಡಬೇಡಿ. ಸ್ಲೋ ಆಗಿ ಹೋಗಿ ಕಂಟ್ರೋಲ್ ಫ್ಲೋ ಇಟ್ಕೊಳ್ಳಿ. ಹಾಗೆ ನೀವು ನಿಮ್ಮ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಎಲ್ಲಿರುತ್ತೋ ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಹೋಲ್ಡ್ ಮಾಡಿ. ಲೈಕ್ ಹೋಲ್ಡ್, ಹೋಲ್ಡ್, ರಿಲೀಸ್, ಹೋಲ್ಡ್, ರಿಲೀಸ್. ಸೊ ಬಿಗಿನರ್ಸ್ ಇದ್ದವರು ಇದನ್ನು 8 to 12 reps ಮಾಡಿ. ಹಾಗೆ ಅಡ್ವಾನ್ಸ್ ಲೆವೆಲ್ ಇದ್ದವರು ಇದನ್ನು ಮಿನಿಮಮ್ 10 to 15 reps ಮಾಡಿ. ಹಾಗೆ ಮಿನಿಮಮ್ 3 to 4 ಸೆಟ್ಸನ್ನು ಮಾಡಿ. ಆವಾಗಲೇ ನಿಮ್ಮ ಲೇಟರ್ ಹಿಟ್ ಆಗುತ್ತೆ ಜಾಸ್ತಿ. ಸೊ ಗೈಸ್, ಅದು ನಮ್ಮ ಫಸ್ಟ್ ವರ್ಕೌಟ್. ಈಗ ನಮ್ಮ ಸೆಕೆಂಡ್ ವರ್ಕೌಟ್ ಇಸ್ ಫ್ರಂಟ್ ಡಂಬಲ್ ರೇಸಸ್. ಡಂಬಲ್ಸ್ ಇಲ್ಲ, ಸೊ ಬ್ಯಾಂಡ್ ರೇಸಸ್. ಸೊ ಯಾವ ಥರ ಮಾಡೋದಂದರೆ ನಿಮ್ಮ ಗ್ರಿಪ್ ಈ ಥರ ಇಟ್ಕೊಳ್ಳಿ. ಸೊ ಗೋ 1, ಹೋಲ್ಡ್, 2, then go on. ಎಲ್ಬೋಸ್ ಅನ್ನ ಬೆಂಡ್ ಮಾಡಬೇಡಿ. ಎಲ್ಬೋಸ್ ಯಾವತ್ತು ಸ್ಟ್ರೈಟ್ ಆಗಿರಲಿ. ಸೊ ಇದನ್ನು ಕೂಡ ಬಿಗಿನರ್ಸ್ 8 to 12 ರೆಪಿಟೇಷನ್ಸ್. ಸ್ವಲ್ಪ ಅಡ್ವಾನ್ಸ್ ಅಲ್ಲಿ ಇದ್ದವರು 10 to 15 ರೆಪಿಟೇಷನ್ಸ್, 4 ರಿಂದ 5 ಸೆಟ್ ಮಾಡಿ ಸಾಕು. ಸೊ ಗೈಸ್, ಈಗ ನಮ್ಮ ಮೂರನೇ ವರ್ಕೌಟ್ ಇಸ್ ಅಪ್ರೈಟ್ ರೋ. ಅಪ್ರೈಟ್ ರೋ ಮಾಡೋದು ಕೂಡ ತುಂಬಾನೇ ಸುಲಭ. ಕಾಲಲ್ಲಿ ಈ ಥರ ರೆಸಿಸ್ಟೆನ್ಸ್ ಬ್ಯಾಂಡ್ನ ಸಿಕ್ಸಿ. ಸೊ ಗ್ರಿಪ್ ಇದೆ ಆಗಿರಲಿ. ಹಾಗೆ ಈಗ ನೀವು ಅಪ್ರೈಟ್ ರೋ ಮಾಡಬೇಕಾದ್ರೆ ಸುಮಾರು ಜನ ಕೈಯಿಂದ ಇದನ್ನ ಎತ್ತಾರೆ. ರಿಸ್ಟಿಂದ ಎತ್ತುದಲ್ಲ ಇದನ್ನ. ಯು ಶುಡ್ ಪುಲ್ ಯೋರ್ ಎಲ್ಬೋಸ್. ಸೊ ಎಲ್ಬೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಎಲ್ಬೋಸ್ ಅನ್ನ ಮೇಲೆ ಎತ್ತಿ, ಅವಾಗೆ ನಿಮ್ಮ ಟ್ರಾಪಿಜಿಯಂ ಮಸಲ್ ಹಿಟ್ ಆಗೋದು. ಸೊ ದಿಸ್ ಇಸ್ ವೆರಿ ಲೈಟ್, ತುಂಬಾನೇ ಲೈಟ್ ಇದೆ. ಸೊ ನಾನು ಸ್ವಲ್ಪ ಹೆವಿ ರೆಸಿಸ್ಟೆನ್ಸ್ ಬ್ಯಾಂಡ್ ಅನ್ನು ಯೂಸ್ ಮಾಡ್ತೀನಿ. ಸೊ ನಾನು ಈ ಬ್ಯಾಂಡ್ ಅನ್ನು ಯೂಸ್ ಮಾಡ್ತೀನಿ. ಸೊ ಈ ವರ್ಕೌಟನ್ನು ಕೂಡ ನಿಮ್ಮ ಎಕ್ಸ್ಟ್ರೀಮ್ ಹೈ ಪಾಯಿಂಟಲ್ಲಿ 1 ಸೆಕೆಂಡ್ಗೆ ಹೋಲ್ಡ್ ಮಾಡಿ. ಲೈಕ್ ಯು ಹೋಲ್ಡ್ ಆ್ಯಂಡ್ ದೆನ್ ರಿಲೀಸ್. ಕಾನ್ಸಂಟ್ರೇಟ್. ನಿಮ್ಮ ಎಲ್ಬೋ ಇಂದ ಈ ವರ್ಕೌಟನ್ನು ಡ್ರೈವ್ ಮಾಡಬೇಕು, ರಿಸ್ಟ್ ಇಂದ ಅಲ್ಲ. ಸೊ ಇದು ನಿಮ್ಮ ಮೂರನೇ ವರ್ಕೌಟ್. ಸೊ ಗೈಸ್, ನಮ್ಮ ನೆಕ್ಸ್ಟ್ ವರ್ಕೌಟ್ ಫೇಸ್ ಪುಲ್ಸ್. ಯೂಶಲಿ ನಮ್ಮ ಮತ್ತೆ ಟ್ರ್ಯಾಪ್ಸ್ ಮತ್ತು ನಮ್ಮ ರೇರ್ ಡೆಲ್ಸ್ನ ಹಿಟ್ ಮಾಡುತ್ತೆ. ಟ್ರಾಪಿಜಿಯಂ ಮಸಲ್ ಅಷ್ಟೊಂದು ಜಾಸ್ತಿ ಇನ್ವಾಲ್ವ್ ಆಗಲ್ಲ, ಬಟ್ ರೇರ್ ಡೆಲ್ಸ್ಗೆ ಇದು ತುಂಬಾ ಒಳ್ಳೆ ವರ್ಕೌಟ್. ಸೊ ಇದನ್ನು ಮಾಡೋದು ಹೇಗಂದರೆ ಸುಮ್ಮನೆ ರೆಸಿಸ್ಟೆನ್ಸ್ ಬ್ಯಾಂಡ್ನ ಇಲ್ಲಿ ಈ ಥರ ಯಾವುದೇ ಒಂದು ಪೋಲ್ ಅಥವಾ ಗೋಡೆ ಹತ್ರ ಯಾವುದೇ ಒಂದು ಬಾಗಿಲಲ್ಲಿ ಈ ಥರ ಇದೆಲ್ಲ ಸಿಗಿಸ್ಬೋದು. ನೆಕ್ಸ್ಟ್ ಫೇಸ್ ಪುಲ್ ಮಾಡಬೇಕಾದ್ರೆ ಎರಡು ಮೇನ್ ಥಿಂಗ್ಸ್ ಯಾವತ್ತು ಮಾಡಿ. ಸೊ ಫಸ್ಟ್ ಥಿಂಗ್
ನೀವು ಪುಲ್ ಮಾಡಬೇಕಿದ್ರೆ ನಿಮ್ಮ ಕೈಯಿಂದ ಮತ್ತೆ ಪುಲ್ ಮಾಡೋದಲ್ಲ, ನಿಮ್ಮ ಎಲ್ಬೋಯಿಂದ ಈ ವರ್ಕೌಟ್ ಡ್ರೈವ್ ಆಗಬೇಕು. ಸೊ ನಿಮ್ಮ ಎಲ್ಬೋಯಿಂದ ನೀವು ಇದನ್ನು ಪುಲ್ ಮಾಡ್ತೀರಾ. ಸೆಕೆಂಡ್, ನಿಮ್ಮ ಎಲ್ಬೋಸ್ ಯಾವತ್ತು ಮೇಲಿದೆ, ಲೈಕ್ ನೀವು ಇದನ್ನು ಪುಲ್ ಮಾಡಬೇಕಾದ್ರೆ ಇದು ಬ್ಯಾಂಡ್ ನಿಮ್ಮ ಕಣ್ಣ ಹತ್ರ ಬಂದರೆ ಸಾಕು. ಸೊ ಒಂದು ಕಾಲು ಮುಂದೆ, ಸೊ ಹಿಯರ್ ಆ್ಯಂಡ್ ದೆನ್ ವಿ ಗೋ. ಸೊ ಇದು ನಿಮ್ಮ 4ನೇ ವರ್ಕೌಟ್, ಫೇಸ್ ಪುಲ್ಸ್. ಇದನ್ನು ಕೂಡ ಬಿಗಿನರ್ಸ್ 8 to 12 reps ಮಾಡಿ. ಯಾರು ಸ್ವಲ್ಪ ಅಡ್ವಾನ್ಸ್ ಇದ್ದೀರಾ 10 to 15 reps ಮಾಡಿ, 3ರಿಂದ 4 ಸೆಟ್ ಮಾಡಿ ಸಾಕು. ಸೊ ಗೈಸ್, ನಮ್ಮ ಲಾಸ್ಟ್ ವರ್ಕೌಟ್ ಶೋಲ್ಡರ್ ಪ್ರೆಸಸ್. ಈಗ ನಾವು ನಮ್ಮ ಎಲ್ಲಕ್ಕಿಂತ ಫಸ್ಟ್ ವರ್ಕೌಟ್ ನಾವು ಮಾಡಿದ್ದು ಲೇಟರಲ್ ರೇಸಸ್. ದಟ್ ವಾಸ್ ಫಾರ್ ಅವರ್ ಲೇಟರಲ್ ಹೆಡ್ ಆಫ್ ದ ಶೋಲ್ಡರ್. ನಾವು ಫ್ರಂಟ್ ರೇಸಸ್ ಕೂಡ ಮಾಡಿದ್ವಿ ಫಾರ್ ಅವರ್ ಆಂಟೀರಿಯರ್ಸ್, ಫೇಸ್ ಫುಲ್ ಮಾಡಿದ್ವಿ ಫಾರ್ ಅವರ್ ರೇರ್ ರೇಸ್, ವೇರಸ್ ನಾವು ಅಪ್ರೈಟ್ ರೋ ಕೂಡ ಮಾಡಿದ್ವಿ ಫಾರ್ ಅವರ್ ಟ್ರಾಪ್ಸ್. ಸೊ ಇನ್ನೊಂದು ವರ್ಕೌಟ್ ನಾವು ನಮ್ಮ ಆಂಟೀರಿಯರ್ ಹೆಡ್ ಆಫ್ ದ ಮಸಲ್ ಶೋಲ್ಡರನ್ನು ಟ್ರೈನ್ ಮಾಡುವ. ಸೊ ಅದಕ್ಕೆ ನಾವು ಶೋಲ್ಡರ್ ಪ್ರೆಸಸ್ ಮಾಡುವ. ಯೂಶಲಿ ನಾವು ಡಂಬಲಲ್ಲಿ ಶೋಲ್ಡರ್ ಪ್ರೆಸ್ ಹೇಗೆ ಮಾಡ್ತೀವಿ, ಸೊ ಡಂಬಲ್ ಆ್ಯಂಡ್ ದೆನ್ ವಿ ಗೋ ಅಪ್ ಡೌನ್, ಅಪ್ ಡೌನ್. ಸೊ ಇದನ್ನೇ ನಾವು ರೆಸಿಸ್ಟೆನ್ಸ್ ಬ್ಯಾಂಡಲ್ಲಿ ಕೂಡ ಮಾಡ್ಬೋದು. ಈಗ ನನ್ನ ಹತ್ರ ಒಂದೇ ಇದೆ, ಸೊ ಇದಕ್ಕೆ ಆಲ್ಟರ್ನೇಟ್ ಹೇಳ್ತೀನಿ. ಸೊ ಇಫ್ ಇನ್ ಕೇಸ್ ಯು ಆರ್ ಪರ್ಚೇಸಿಂಗ್, ನೀವು 2 ರೆಸಿಸ್ಟೆನ್ಸ್ ಬ್ಯಾಂಡನ್ನು ಯೂಸ್ ಮಾಡಿ. ಸೊ ಒಂದು ನೀವು ಒಂದು ಕಾಲಲ್ಲಿ ಹಾಕೋಬೋದು, ಇನ್ನೊಂದು ಕಾಲಲ್ಲಿ ಹಾಕೊಂಡು 1 and then you can go up and down, up and down. ತುಂಬಾ ಚೆನ್ನಾಗಿ ಪ್ರೆಷರ್ ಕೊಡುತ್ತೆ. ಈಗ ನಮ್ಮ ಹತ್ರ ಒಂದೇ ಇರೋದ್ರಿಂದ ಸೊ ನಾನು ಈಗ ಸ್ಟೆಪ್ಪರ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದೇ ರೆಸಿಸ್ಟೆನ್ಸ್ ಬ್ಯಾಂಡನ್ನು ಸ್ಟೆಪ್ಪರ್ ಅಡಿಗೆ ಹಾಕ್ಕೊಂಡು ನೀವು ಇದನ್ನೇ ಯಾವುದೇ ಚೇರ್ ಅಡಿಗಾದರೂ ಹಾಕೋಬೋದು. ಅಲ್ಲ ಚೇರ್ ಏನೂ ಇಲ್ಲ ಅಂದರೆ ಕೆಳಗಡೆ ಕೂತ್ಕೊಂಡು ಈ ರೆಸಿಸ್ಟೆನ್ಸ್ ಬ್ಯಾಂಡ್ ಮೇಲೆ ಕೂತ್ಕೊಳ್ಳಬಹುದು. Yes, this is done. So let's start. So that's it. ಸೊ ಗೈಸ್, ಇದು ನಮ್ಮ ಇವತ್ತಿನ 5 ಶೋಲ್ಡರ್ ವರ್ಕೌಟ್ಸ್ ಯೂಸಿಂಗ್ ದ ರೆಸಿಸ್ಟೆನ್ಸ್ ಬ್ಯಾಂಡ್. ರೆಸಿಸ್ಟೆನ್ಸ್ ಬ್ಯಾಂಡ್ ಎಲ್ಲಿಂದ ಪರ್ಚೇಸ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಿಮ್ಗೆ ಯಾವುದೇ ಒಂದು ಆನ್ಲೈನ್ ಸೈಟಿಂದ ಕೂಡ ನೀವು ರೆಸಿಸ್ಟೆನ್ಸ್ ಬ್ಯಾಂಡ್ ಪರ್ಚೇಸ್ ಮಾಡ್ಬೋದು. ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಡೆಫಿನೆಟ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮಗೆ ಏನೇ ಕ್ವರೀಸ್ ಹಾಗೆ ಕ್ವೆಶ್ಚನ್ಸ್ ಫಿಟ್ನೆಸ್ ಬಗ್ಗೆ ಇತ್ತಂದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಜಾಸ್ತಿ ನಾವು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಸ್ಟೇ ಹೋಮ್, ಸ್ಟೇ ಫಿಟ್. ಮತ್ತೆ ಸಿಗೋಣ. ನಮಸ್ಕಾರ.